ನಮಸ್ಕಾರ, ನೀವು ನೋಡ್ತೀರಾ ಆಕಾಶ್ ಪಾಟಿ. ಇವತ್ತಿನ ಕ್ಲಾಸಲ್ಲಿ BA 6ನೇ ಸೆಮಿಸ್ಟರ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 15 ಇಲ್ಲೇನಪ್ಪ ಅಂತಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆ ಅಂತಕ್ಕಂಥದ್ದು ಇದೊಂದು DSC 15ರಲ್ಲಿ ಬರ್ತಕ್ಕಂಥ ಹೊಸ ಸಿಲೆಬಸ್ ಇದೆ. ಈ ಒಂದು ಸಿಲೆಬಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾದಂತಹದ್ದು ಅಧ್ಯಾಯಗಳಿದ್ದಾವೆ, ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಇಲ್ಲೇನಂದ್ರೆ ಪರಿವಿಡಿದಲ್ಲಿ ಅಂದ್ರೆ ಸಾರ್ವಜನಿಕ ನೀತಿ ವಿಶ್ಲೇಷಣೆಯಲ್ಲಿ ಅಧ್ಯಾಯ 1 ಸಾರ್ವಜನಿಕ ನೀತಿಯ ಪರಿಚಯ. ಮೊದಲನೇ ಅಧ್ಯಾಯವಾದಂಥದ್ದು ಸಾರ್ವಜನಿಕ ನೀತಿಯ ಪರಿಚಯ ಅಂತಕ್ಕಂಥದ್ದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಹಾಗೂ ಸಾರ್ವಜನಿಕ ನೀತಿಯ ವಿಕಾಸ ಅಂತಕ್ಕಂಥದ್ದು ಎರಡು ಭಾಗಗಳಿದಾವೆ. ಇವತ್ತು ನಾವು ಏನಂದ್ರೆ ಈ ಒಂದು ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ನೀತಿಯ ಪರಿಚಯ ಮಾಡ್ಕೊಳ್ಳೋಣ. ಪೀಠಿಕೆ: ಸಂಘಜೀವಿಯಾದಂತಹ ಮಾನವನು ತನ್ನ ಹಲವು ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ವೈವಿಧ್ಯಮಯ ಸಂಸ್ಥೆಗಳನ್ನು ಕಾಲಾನುಕ್ರಮದಲ್ಲಿ ರಚಿಸಿಕೊಂಡು ಬಂದಿರುವುದು. ಮಾನವ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಸಂಘಜೀವಿಯಾದಂಥದ್ದು ಅವನ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳೋಗೋಸ್ಕರವಾಗಿ ವಿವಿಧ ರೀತಿಯಾದಂತಹ ಸಂಸ್ಥೆಗಳು ಹಾಗೂ ಕಾಲಕ್ಕೆ ತಕ್ಕ ಆದಂಥದ್ದು ಕಾಲಾನುಕ್ರಮದ ವೈವಿಧ್ಯಮತೆಯ ಸಂಸ್ಥೆಗಳನ್ನು ಸಹಿತ ಏನು ಮಾಡ್ತಾನಿವ ರಚನೆಕೊಂಡು ಬಂದಿರ್ತಾನ. ಈ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಸ್ಥಿರವಾದ ಶಾಂತಿ ಸುವ್ಯವಸ್ಥೆಯನ್ನು ಹೊಂದಲು ರಾಜ್ಯವೆಂಬ ಸಂಸ್ಥೆಯನ್ನು ಮಾನವ ರೂಪಿಸಿಕೊಂಡ. ಮಾನವ ಅಂತಕ್ಕಂಥದ್ದು ಸಂಘಜೀವಿ ಆದರೂ ಸಹ ಈ ಒಂದು ಸಮಾಜದಲ್ಲಿ ಸ್ಥಿರವಾದಂತಹ ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಹೊಂದಿಗೋಸ್ಕರವಾಗಿ ರಾಜ್ಯ ಅಂತಕ್ಕಂಥ ಒಂದು ಸಂಸ್ಥೆ ಏನೇನು ಮಾಡ್ತಾನಿವ ಮಾನವ ಏನು ಮಾಡ್ತಾನ ರೂಪುಗೊಳ್ತಾನ. ಮಾನವರ ರಾಜಕೀಯ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಅಸ್ತಿತ್ವಕ್ಕೆ ಬಂದಂತಹ ರಾಜ್ಯವು ಕಾಲಾನುಕ್ರಮದಲ್ಲಿ ಅನಿವಾರ್ಯ ಸಂಸ್ಥೆಯಾಗಿ ಪರಿಗಣಿಸಲ್ಪಟ್ಟಿತು. ಈ ಒಂದು ಸಂಘ ಕಟ್ಟಿಕೊಂಡು ಏನು ಮಾಡ್ತಾನಿವ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದಾದ ತಕ್ಷಣ ಮಾನವರ ರಾಜಕೀಯ ಅಗತ್ಯಗಳನ್ನು ಏನಪ್ಪಾ ಅಂತಂದ್ರೆ ಈಡೇರಿಸಿಕೊಳ್ಳೋಗೋಸ್ಕರವಾಗಿ ಈ ರಾಜ್ಯ ಅಂತಕ್ಕಂಥದ್ದು ಇದು ಕಾಲಾನುಕ್ರಮದಲ್ಲಿ ಹಬ್ಬುತ್ತಾ ಹೋದಂತೆ ಇದೇನಪ್ಪಾ ಅಂತಂದ್ರೆ ಕೊನೆಯದಾಗಿ ಏನಂದ್ರೆ ಅನಿವಾರ್ಯ ಒಂದು ಸಂಸ್ಥೆಯಾಲಕ ಇದೊಂದು ಪರಿಗಣಿಸಲ್ಪಡ್ತದ. ಹಿಂಗಾಗಿ ಅರಿಸ್ಟಾಟಲ್ ಅವ್ರು ಹೇಳ್ತಾರೆ, ರಾಜ್ಯವನ್ನು ಬಿಟ್ಟು ಬಾಳುವ ವ್ಯಕ್ತಿ ದೇವನಾಗಿರಬೇಕು ಅಥವಾ ಪಶುವಾಗಿರಬೇಕು ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರ. ಈ ಒಂದು ರಾಜ್ಯವನ್ನು ಕಟ್ಟಿದ ಬಳಿಕ ಅರಿಸ್ಟಾಟಲ್ ಅವ್ರು ಏನ್ ಹೇಳ್ತಾರಂದ್ರ ರಾಜ್ಯವನ್ನು ಬಿಟ್ಟು ಬಾಳುವ ವ್ಯಕ್ತಿ ಏನ ಮಾಡ್ತಾನ ದೇವರಾಗಿರಬೇಕು ಅಥವಾ ಪಶುವಾಗಿರಬೇಕು ಎಂಬುದನ್ನು ಇವ್ರೇನ್ ಮಾಡ್ತಾರ ಅಭಿಪ್ರಾಯ ಪಡಿಸ್ತಾರ. ಇನ್ನು ಪ್ರಾಚೀನ ಯುಗದಲ್ಲಿ ರಾಜ ಮಹಾರಾಜರ ಆಳ್ವಿಕೆಗಳು ಪಟ್ಟಿದ್ದಂಥ ರಾಜ್ಯಗಳು ಜನರ ದೈನಂದಿನ ಅಗತ್ಯತೆಗಳನ್ನು ಕುರಿತು ಹೆಚ್ಚು ಗಮನ ಹರಿಸುತ್ತಿರಲಿಲ್ಲ. ಈ ಒಂದು ಪ್ರಾಚೀನ ಯುಗದಲ್ಲಿ ಏನ ಆಗ್ತಿತ್ತಂದ್ರೆ ರಾಜ ಮಹಾರಾಜರು ಇರ್ತಕ್ಕಂಥ ಆಳ್ವಿಕೆಯಲ್ಲಿ ರಾಜ್ಯರು ಏನು ಮಾಡ್ತಾರ ದಿನದ ದೈನಂದಿನ ಅಗತ್ಯದ ಕುರಿತು ಹೆಚ್ಚು ಅವರೇನು ಮಾಡ್ತಾರ ಗಮನ ಹರಿಸುವ ಸಾಧ್ಯವಾಗ್ತಿರಲಿಲ್ಲ. ಹಿಂಗಾಗಿ ಅಂದಿನ ರಾಜ್ಯಗಳು ಕೇವಲ ಶಾಂತಿ ಪಾಲನೆ, ಆಕ್ರಮಣಗಳಿಂದ ರಕ್ಷಣೆ, ಮೂಲಭೂತ ಸಮಸ್ಯೆಗಳಿಂದ ಪರಿಹಾರದಂತಹ ಕಾರ್ಯಗಳನ್ನು ಮಾತ್ರ ಇವ್ರು ಏನು ಮಾಡ್ತಾರ ನಿರ್ವಹಿಸುತ್ತಿದ್ದು ಪೊಲೀಸ್ ರಾಜ್ಯವೆನಿಸಿದ್ದವು. ಹಿಂಗ ಅದಾದರೊಳಕ ಆಧುನಿಕ ಯುಗದಲ್ಲಿ ಸತ ವಿವಿಧ ರಾಜಕೀಯ ಚಿಂತಕರು ಹಕ್ಕು, ಸ್ವಾತಂತ್ರ್ಯ, ಸಹೋದರಂತಹ ಪರಿಕಲ್ಪನೆ ಕುರಿತು ಜನರಲ್ಲಿ ಜಾಗೃತಿಯನ್ನು ಮಾಡ್ತಿರು ಮೂಡಿಸ್ತಿದ್ರು. ಇದರ ಜೊತೆಗೆ ಅಮೆರಿಕ ಹಾಗೂ ಫ್ರೆಂಚ್ ಕ್ರಾಂತಿಗಳ ನಂತರ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಏನ್ ಮಾಡ್ತೈತಿ ಇಲ್ಲಿ ಬಲಗೊಳ್ತದ. ಇದರ ಜೊತೆಗೆ ಕೈಗಾರಿಕೆ ಕ್ರಾಂತಿಯು ಆಗ್ತದೆ, ರಾಜ್ಯಗಳ ಸ್ಪಂದನೆ ಆಗ್ತದ. ಇದರಿಂದಾಗಿ ಪೊಲೀಸ್ ರಾಜ್ಯವು ಕಲ್ಯಾಣ ರಾಜ್ಯವಾಗಿ ಏನ್ ಮಾಡ್ತೈತಿ ಇದು ಪರಿವರ್ತನೆಗೊಳ್ತೈತಿ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿಯ ಪರಿಚಯದಲ್ಲಿ ಏನ್ ಮಾಡ್ತೈತಿ ಇಷ್ಟು ನಮಗ ತಿಳಿಸ್ಕೊಡ್ತೈತಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಪಾಯಿಂಟ್ದಲ್ಲಿ ಬರ್ತಕ್ಕಂಥದ್ದು ಸಾರ್ವಜನಿಕ ನೀತಿಯ ಪರಿಕಲ್ಪನೆ. ಏನ್ರಪ್ಪ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಅಂತಕ್ಕಂಥದ್ದು ನೋಡೋದಾದ್ರೆ ಸಾರ್ವಜನಿಕ ನೀತಿ ಎಂಬ ಪರಿಕಲ್ಪನೆಯು ಸಾರ್ವಜನಿಕ ಹಾಗೂ ನೀತಿ ಎಂಬ ಎರಡು ಸ್ವತಂತ್ರ ಪರಿಕಲ್ಪನೆಗಳ ಸಮ್ಮಿಲನವಾಗಿದೆ. ಸಾರ್ವಜನಿಕ ನೀತಿಯ ಪರಿಕಲ್ಪನೆಗಳಲ್ಲಿ ಏನಂದ್ರೆ ಒಂದು ಸಾರ್ವಜನಿಕ ಮತ್ತು ನೀತಿ ಎಂಬ ಎರಡು ಸ್ವತಂತ್ರ ಪರಿಕಲ್ಪನೆಗಳೇನು ಮಾಡ್ತದೆ ಇಲ್ಲಿ ಸಮ್ಮಿಲನಗೊಂಡಿದೆ. ಸಾರ್ವಜನಿಕ ಕಾರ್ಯನೀತಿ ಹಾಗೂ ಸಾರ್ವಜನಿಕ ಧೋರಣೆ ಎಂದು ಸತ ಕರೆಯಲ್ಪಡ್ತಕ್ಕಂತಹ ಸಾರ್ವಜನಿಕ ನೀತಿಯು ನಮಗೆ ಸ್ಪಷ್ಟವಾಗಿ ಮನವರಿಕೆಯಾಗಬೇಕಾದ್ರೆ
ಅದರೊಳಗಿನ ಎರಡು ಪರಿಕಲ್ಪನೆಗಳ ಪ್ರತ್ಯೇಕ ಅರ್ಥವನ್ನು ಮನನ ಮಾಡಿಕೊಳ್ಳುವುದು ಅತ್ಯಗತ್ಯ. ಈ ಒಂದು ಸಾರ್ವಜನಿಕ ನೀತಿಯ ಪರಿಕಲ್ಪನೆ ನಾವು ಅರ್ಥ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಸಾರ್ವಜನಿಕ ನೀತಿ ಹಾಗೂ ಸ್ವತಂತ್ರ ಪರಿಕಲ್ಪನೆ ಸಮ್ಮಿಲನಲ್ಲಿ ಇರ್ತಕ್ಕಂಥ ಅವು ಎರಡು ಏನಪ್ಪಾ ಅಂತಂದ್ರೆ ನೀತಿಗಳನ್ನು ನಾವು ಸ್ಪಷ್ಟವಾಗಿ ಮನವರಿಕೆ ಕೊಂಡಿದ್ರೆ ನಮಗೆ ಇದೇನಾಗ್ತದ ಅದರ ಪ್ರತ್ಯೇಕ ಅರ್ಥವನ್ನು ನಾವು ಮನನ ಮಾಡಿಕೊಳ್ಳೋದು ಇಲ್ಲಿ ಅಗತ್ಯವಾಗ್ತದೆ. ಇದರ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಮತ್ತು ನೀತಿ ಎಂಬಂತ ಒಂದು ಪರಿಕಲ್ಪನೆಗಳು ಇಲ್ಲಿ ವ್ಯಕ್ತಪಡಿಸಬಹುದು. ಬನ್ನಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಪರಿಕಲ್ಪನೆ. ಏನಪ್ಪ ಸಾರ್ವಜನಿಕ ಪರಿಕಲ್ಪನೆ ಅಂತಕ್ಕಂಥ ನೋಡೋದಾದ್ರೆ ಸಾಮಾನ್ಯವಾಗಿ ಖಾಸಗಿ ವಲಯಕ್ಕೆ ಸೇರದ ಮತ್ತು ಖಾಸಗಿ ವಲಯಕ್ಕೆ ವಿರುದ್ಧವಾದಂತಹ ಅಂಶಗಳನ್ನು ಸಾರ್ವಜನಿಕ ಪರಿಕಲ್ಪನೆ ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಖಾಸಗಿ ವಲಯಕ್ಕೆ ಸೇರದಂತಹ ಹಾಗೂ ಖಾಸಗಿ ವಲಯಕ್ಕೆ ವಿರುದ್ಧವಾದ ಅಂಶಗಳನ್ನು ಸಾರ್ವಜನಿಕ ಪರಿಕಲ್ಪನೆ ಏನ್ ಮಾಡ್ತೈತಿ ಪ್ರತಿನಿಧಿಸುತ್ತದ. ಸಾರ್ವಜನಿಕ ಎಂಬುದು ದೇಶವೊಂದರ ಸಕಲ ಪ್ರಜೆಗಳಿಗೆ ಸಂಬಂಧಿಸಿದ ವಿದ್ಯಮಾನವನ್ನು ಸೂಚಿಸುವ ಉಪಯೋಗಿಸುವ ಪರಿಕಲ್ಪನೆಯೇ ಸಾರ್ವಜನಿಕ ಪರಿಕಲ್ಪನೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ವಲಯ, ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಅಭಿಪ್ರಾಯ, ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ಕಟ್ಟಡ ಮುಂತಾದ ಸಾರ್ವಜನಿಕ ನೀತಿ ಸೂಚಕಗಳಲ್ಲಿ ಸಾರ್ವಜನಿಕ ಪರಿಕಲ್ಪನೆ ಏನ್ ಮಾಡ್ತದೆ ಇಲ್ಲಿ ಬಳಸ್ಕೊಳ್ಪಡ್ತದ. ಈ ಸಾರ್ವಜನಿಕ ಪರಿಕಲ್ಪನೆಗಳ ಸತ ಅವರ ಹಿತಾಸಕ್ತಿ ಆಗಿರ್ಬೋದು, ಅವರ ಸಾರ್ವಜನಿಕ ವಲಯ, ಆರೋಗ್ಯ, ಅವರ ಅಭಿಪ್ರಾಯ, ಆಸ್ತಿ ಹಾಗೂ ಕಟ್ಟಡ ಹೀಗೆ ಮುಂತಾದವ ನೀತಿಯ ಸೂಚಕಗಳೇನ್ ಮಾಡ್ತದೆ ಇಲ್ಲಿ ಸಾರ್ವಜನಿಕರ ಪರಿಕಲ್ಪನೆಗಳಲ್ಲಿ ಬಳಸ್ಪಡ್ತಾರ. ಇನ್ನು ಸಾರ್ವಜನಿಕ ನೀತಿಗಳಲ್ಲಿ ಕ್ಷೇತ್ರದಲ್ಲಿ ಏನಂದ್ರೆ ಸಾರ್ವಜನಿಕ ನೀತಿಯ ಜೀವಾಳವಾಗಿರ್ತದ. ಸಮಾಜವೊಂದರ ವ್ಯಕ್ತಿಗಳು ಪರಸ್ಪರ ಮುಕ್ತವಾಗಿ ಹಾಗೂ ಚಿಂತನೆಗಳನ್ನು ಹಂಚಿಕೊಳ್ಳಲು ಮತ್ತು ಒಟ್ಟಾಗಿ ಸಾಮೂಹಿಕ ಉದ್ದೇಶಕ್ಕಾಗಿ ಕಾರ್ಯಾಚರಿಸಲು ಸಾರ್ವಜನಿಕ ಪರಿಕಲ್ಪನೆಯು ಆಸ್ಪದ ಕಲ್ಪಿಸುತ್ತದ. ಹಿಂಗಾಗಿ ಚಿಂತಕ ಹೆಬರ್ಮಸ್ ವ್ಯಕ್ತಿಗಳು ಒಂದುಗೂಡಿ ಸಮಾಜವೊಂದರ ಅಗತ್ಯತೆಗಳನ್ನು ರಾಜ್ಯದ ಮುಂದೆ ಅಭಿವ್ಯಕ್ತಿಗೊಳಿಸಲು ಪ್ರಯತ್ನಿಸಿದಾಗ ಸಾರ್ವಜನಿಕ ಪರಿಕಲ್ಪನೆ ಸ್ಪಷ್ಟಗೊಳ್ಳುತ್ತದೆ. ಇದರ ಜೊತೆಗೆ WB ಬಾಬರ್ ಎಂಬ ಚಿಂತಕ ಏನ್ ಮಾಡ್ತಾನ ಖಾಸಗಿ ಕ್ಷೇತ್ರಕ್ಕಿಂತ ಸಾರ್ವಜನಿಕ ಭಿನ್ನಾಭಿಪ್ರಾಯ ಅಂಶವನ್ನು ಪ್ರತಿಪಾದಿಸುವುದರ ಮೂಲಕ ಇದರ ನಡುವಿನ 10 ವ್ಯತ್ಯಾಸಗಳೇನ ಮಾಡ್ತಾನಿವ ಪ್ರತಿಪಾದನೆ ಮಾಡ್ತಾನ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರ ಈ ಒಂದು ಸಾರ್ವಜನಿಕ ಎಂಬುದು ನಿರ್ದಿಷ್ಟ ಖಾಸಗಿ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿಗೆ ಸಂಬಂಧಿಸಿದರೆ ದೇಶವೊಂದರ ಒಂದು ಸಮಸ್ತ ಅಥವಾ ಬಹುಸಂಖ್ಯಾತ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಿದ್ಯಮಾನಗಳನ್ನು ಸೂಚಿಸುವ ಪರಿಕಲ್ಪನೆಯಾಗಿ ಸಾರ್ವಜನಿಕ ನೀತಿ ಬಳಸಲ್ಪಡುತ್ತದೆ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕ ನೀತಿ ಪರಿಕಲ್ಪನೆ. ಇನ್ನು ನೀತಿಯ ಪರಿಕಲ್ಪನೆ ಅಂತಕ್ಕಂಥ ನೋಡೋದಾದ್ರೆ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಅನುಸರಿಸುವ ಕ್ರಿಯಾ ಯೋಜನೆಯನ್ನು ಅಂದರೆ ಯೋಜಿತ ಕಾರ್ಯಾಚರಣೆಯನ್ನು ಸರಳ ಅರ್ಥದಲ್ಲಿ ನೀತಿ ಎನ್ನಬಹುದು. ಈ ಸಾರ್ವಜನಿಕ ನೀತಿಯ ಪರಿಕಲ್ಪನೆಯಲ್ಲಿ ಅಂದ್ರ ಬರೀ ನೀತಿಯ ಪರಿಕಲ್ಪನೆಯಲ್ಲಿ ಅಂದ್ರ ಇಲ್ಲಿ ಯೋಜಿತ ಕಾರ್ಯಾಚರಣೆಯನ್ನು ಸರಳ ಅರ್ಥದಲ್ಲಿ ನೀತಿ ಎನ್ನಬಹುದು. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ವಿಶೇಷ ಗಮನವನ್ನು ಅಪೇಕ್ಷಿಸುವ ನಿರ್ದಿಷ್ಟ ಸವಾಲೊಂದನ್ನು ಪರಿಹರಿಸಲು ನೀತಿಯೊಂದು ಏನ್ ಮಾಡ್ತದೆ ಇಲ್ಲಿ ರಚನೆಗೊಳ್ಳುತ್ತದ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರ ಪರೀಕ್ಷಾ ಅಕ್ರಮಗಳನ್ನು ಕೇಂದ್ರ ಸರ್ಕಾರದ ಗಮನ ಸೆಳೆದು ಪರೀಕ್ಷಾ ನೀತಿಯನ್ನು ಕಾನೂನಿನ ರೂಪದಲ್ಲಿ ಇಚ್ಛೆಗೆ ಜಾರಿಗೊಳಿಸಿದ್ದು. ಹಾಗೆ ನೀತಿಯು ಕಾನೂನು ಆದೇಶಗಳು, ಯೋಜನೆಗಳು, ಕಾರ್ಯಕ್ರಮಗಳ ರೂಪದಲ್ಲಿ ಕಂಡು ಬರ್ತದ. ಚಿಂತಕರು ನೀತಿಯ ಬಗೆಗೆ ಈ ಒಂದು ಏಕಾಭಿಪ್ರಾಯ ಹೊಂದದೆ ನಾನಾರ್ಥಗಳ ನೀತಿಗೆ ನೀಡಿದರು. ಮತ್ತೆ ಇವರ ಒಂದು ಚಿಂತಕರ ನೀತಿಯ 10 ರೂಪಗಳನ್ನು ಪ್ರತಿಪಾದಿಸುವುದು ಅವುಗಳ ಕಾರ್ಯಾಚರಣೆ ನಿರ್ವಹಣೆಯಲ್ಲಿ ಇದು ಸಫಲವಾಗಿದೆ ಅಂತಕ್ಕಂಥದ್ದು ಈ ಒಂದು ನೀತಿಯ ಪರಿಕಲ್ಪನೆಯಲ್ಲಿ ಏನ ಮಾಡ್ತಾರ ಇಷ್ಟೇನಂದ್ರೆ ತಿಳಿಸ್ಕೊಡ್ತಾರ. ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಮೊದಲನೇದಾಗಿ ಬರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ DSC 15ರಲ್ಲಿ ಬರುವಂತಹ ಸಾರ್ವಜನಿಕ ನೀತಿ ವಿಶ್ಲೇಷಣೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯವಾದಂತಹದ್ದು ಸಾರ್ವಜನಿಕ ನೀತಿಯ ಪರಿಚಯದಲ್ಲಿ ಏನು ಮಾಡಿದೆವು ಅಂದ್ರೆ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಅಂತಕ್ಕಂಥದ್ದು ತಿಳ್ಕೊಂಡೆವು. ಇನ್ನೇನಪ್ಪ ಅಂತಂದ್ರೆ ನಾವು ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಅದರ ಮುಂದುವರೆದ ಭಾಗವಾದಂಥದ್ದು ಈ ಒಂದು ಸಾರ್ವಜನಿಕ ನೀತಿಯಲ್ಲಿ ಇರ್ತಕ್ಕಂತಹ ವಿಕಾಸ ಯಾವ ರೀತಿ ಇದೆ ಅಂತಕ್ಕಂಥದ್ದು
ನಾವು ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗ ನೋಡಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ BA 6ನೇ ಸೆಮಿಸ್ಟರ್ದು ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗೆಲ್ಲ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜನರಪ್ಪ ಅಂತ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.